ನಾನು ನವಿತಾ ಜೈನ್. ಇವತ್ತು ಪರಿಷತ್ನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಬಿಜೆಪಿ ನಿಯೋಗ. ದೂರು ಕೊಟ್ಟ ಆದ ಬಳಿಕ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿ, ಬೊಮ್ಮಾಯಿ, ನಾರಾಯಣಸ್ವಾಮಿ ಅವರು ಈಗಾಗಲೇ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಏನೇನು ಮಾಹಿತಿಯನ್ನ ಕೊಟ್ಟಿದ್ದೀವಿ ಅನ್ನೋದರ ಮಾಹಿತಿಯನ್ನ ಸಿಎಂಗೆ ಈಗ ಒಪ್ಪಿಸಿದ್ದೆ ಬಿಜೆಪಿ ಟೀಮ್. ರಾಜ್ಯಪಾಲರ ಸೂಚನೆಯ ನಂತರ ಮುಂದಿನ ತೀರ್ಮಾನವನ್ನ ಮಾಡೋಣ, ರಾಜ್ಯಪಾಲರು ಏನು ನಿರ್ದೇಶನ ಕೊಡ್ತಾರೋ ಹಾಗೆ ಮಾಡೋಣ. ದೂರು ಕೊಟ್ಟ ಬಂದ ಸಚಿವರಿಗೆ ಸಿಎಂ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿದೆ ಇದು. ರಾಜ್ಯಪಾಲರಿಗೆ ದೂರನ್ನು ಕೊಟ್ಟ ಬಳಿಕ ಸಿಎಂ ಅವರನ್ನ ಭೇಟಿ ಮಾಡಿದ ಬಿಜೆಪಿ ನಿಯೋಗ ಈಗ ಬಿಜೆಪಿ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ರಾಜಭವನಕ್ಕೆ ತೆರಳಿದಂತಹ ಬಿಜೆಪಿಯ ಟೀಮ್ನವರು ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಅವರಿಗೆ ಇವತ್ತೇನೇನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂತಹ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ, ಪತ್ರವನ್ನ ನೀಡಿದ್ದಾರೆ. ಏನಾಯಿತು, ಯಾವ ರೀತಿಯಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗಬೇಕಾಗಿತ್ತು, ಬಟ್ ಆಗಿದ್ದೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈಗ ರಾಜ್ಯಪಾಲರಿಗೆ ನೀಡಿದ್ದಾರೆ. ರಾಜ್ಯಪಾಲರು ಇದರ ಮೇಲೆ ಈಗ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ರಾಜ್ಯಪಾಲರು ಈಗ ಸಭಾಪತಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪರಿಷತ್ ಗಲಾಟೆಯ ಬಗ್ಗೆ ಕಾಂಗ್ರೆಸ್ ಕೂಲಂಕುಷ ಚರ್ಚೆ ನಡೆದಿದೆ. ಎಸ್ಆರ್ ಪಾಟೀಲ್, ರಮೇಶ್ ಕುಮಾರ್ ಸೇರಿದಂತೆ ಹಲವರು ಈ ಭಾಗಿಯಾಗಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದ್ದು ಬಿಜೆಪಿ ಜೆಡಿಎಸ್ ರಾಜಭವನ ಕದ ತಟ್ಟಿದ ಬೆನ್ನಲ್ಲೇ ಸಭೆಯನ್ನ ಕರೆದಿದ್ದಾರೆ. ಪರಿಷತ್ ಘಟನೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ಈಗ ನಡೆಸಲಿದ್ದಾರೆ. ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಅವರು ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗಾಗಲೇ ಏನೇನು ಘಟನೆಗಳು ಆಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿರುವ ಸಿದ್ದರಾಮಯ್ಯ ಅವರು ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪರಿಷತ್ ಘಟನೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಈಗ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಅವರು ಹೇಳಿದ್ದಾರೆ. ಏನಾಯಿತು, ಏನಾಗಬೇಕಾಗಿತ್ತು, ಕಾನೂನಿನ ರೀತಿಯಲ್ಲಿ ಏನಾಗಬೇಕಾಗಿದೆ, ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ನ ಮುಂದಿನ ನಡೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. To convene a council meeting in that letter he has mentioned to discuss and to take a decision on no confidence motion, on no confidence motion and other government's business anta baritare. According to me, according to nama legal expert Mr. Ugrappa, as a matter of fact anybody as a ಕಾನೂನು ಗೊತ್ತಿರೋರು, ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಅಷ್ಟೇ, ಲೀಗಲ್ ಎಕ್ಸ್ಪರ್ಟ್ ಅಂತ ಅವರು, ಬಟ್ ಈಸ್ ಎನ್ ಎಕ್ಸ್ಪರ್ಟ್, ಅದರಲ್ಲಿ ಏನು ಅನುಮಾನ ಇಲ್ಲ. ಯಾಕೆ ನಗ್ತಿರಲ್ಲ? ಇಲ್ಲ, ಕನ್ಫ್ಯೂಷನ್ ಏನಿಲ್ಲ, ಅವನು ಕನ್ಫ್ಯೂಷನೇ ಇರೋದಿಲ್ಲ, ಯಾವಾಗಲೂ ಕ್ಲಾರಿಟಿ ಇರ್ತದೆ. ಸೊ ಹಿ ಹ್ಯಾಸ್ ನೋ ಬಿಸ್ನೆಸ್, ಹಿ ಹ್ಯಾಸ್ ನೋ ರೈಟ್. Write a letter to the Secretary of the Legislative Council asking he or her to convene a council session on 15th for one day. 15th ಕರೀರಿ ಅಂತ ಹೇಳ್ತಾರೆ, ಫಾರ್ ಎ ಡೇ. ಆ ಥರ ನೋ ಕಾನ್ಫಿಡೆನ್ಸ್ ಮೋಷನ್ ಚರ್ಚೆ ಮಾಡೋಕ್ಕೆ ಅಂತ ಮಾಡಕ್ಕೆ ಹೋಗಿಲ್ಲ. ಸೊ ಇನ್ ದಿ ಮೀನ್ ವೈಲ್ ಅವರು ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ರಲ್ಲ, ಮೋಷನ್ ಕೊಟ್ಟಿದ್ರಲ್ಲ, ಆ ಮೋಷನ್ನು ನಾಟ್ ಇನ್ ಆರ್ಡರ್, ಕ್ರಮಬದ್ಧವಾಗಿಲ್ಲ. ಯಾರು ಮಾತಾಡೋರು? ಕ್ರಮಬದ್ಧವಾಗಿಲ್ಲ ಅಂತೇಳಿ ನೋ ಕಾನ್ಫಿಡೆನ್ಸ್ ಮೋಷನ್ನು ಏನು ನೋಟಿಸ್ ಕೊಟ್ಟಿದ್ರು, ಆ
ನೋಟಿಸ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಸ್ಪೀಕರ್. ಆನ್ ದಿ ಗ್ರೌಂಡ್ ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಕಾರ್ಡಿಂಗ್ ಟು ಮೀ ಇಟ್ ಡೈಸ್, ದಟ್ ನೋಟಿಸ್ ಡೈಸ್. ಅವ್ರಿಗೆ ಅಧಿಕಾರ ಇದೆ ಆ ಥರ ಕ್ರಮಬದ್ಧವಾಗಿಲ್ಲದೆ ಹೋದರೆ ರಿಜೆಕ್ಟ್ ಮಾಡಲಿಕ್ಕೆ, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇದರಲ್ಲಿ ಅಜೆಂಡಾದಲ್ಲಿ ತಗೊಬಂದು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಏನು ಹೇಳ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದು ಮಾಡುವಾಗ? ಇಲ್ಲಿ ಅದು ಯಾವ ಪ್ರಾವಿಷನ್? ಅದು 165. ಎಸ್, Notice under 165. ಅಲ್ಲಿ ಕೊಡಿ, ಇದು ಕೊಡಿ, ಅದನ್ನ ತೆಗೆದು ಕೊಡಿ. ಇಲ್ಲಿ ಅದು 165 ತೆಗೀರಿ. ನೋಡಿ ಏನ್ ಹೇಳ್ತಾರೆ ಇಲ್ಲಿ. ಎ ಮೆಂಬರ್ ವಿಶಿಂಗ್ ಟು ಗಿವ್ ನೋಟಿಸ್ ಆಫ್ ರೆಸಲ್ಯೂಷನ್ ಅಂಡರ್ ಕ್ಲಾಸ್ ಸಿ ಆಫ್ ಆರ್ಟಿಕಲ್ 183 of the Constitution, 183 of the Constitution, for the removal of the chairman or the deputy chairman shall do so in writing to the secretary. ಆಯ್ತು, ಬರೆದಿದ್ದಾರೆ, ಬರೆಯಕ್ಕೆ ಅಧಿಕಾರ ಇದೆ. On receipt of the notice under sub rule 1, a motion for leave to move the resolution shall be entered in the list of business. Entered in the list of business in the name of a member concerned on a day fixed by the chairman. ಏನಂತ ಹೇಳ್ತಾರೆ? On a day fixed by the chairman. On a day fixed by the chairman. Provided that the day so fixed shall be any day after 14 days from the date of the receipt of the notice. Excluding the terminal days. 14 ದಿನ ಆದಮೇಲೆ Clear days. ಅದು ಕ್ರಮಬದ್ಧವಾಗಿದ್ದರೆ ಅದನ್ನ ಅಜೆಂಡಾದಲ್ಲಿ ಹಾಕ್ಲಿಕ್ಕೆ ಅಧಿಕಾರ ಇರೋದು ಸ್ಪೀಕರ್ಗೆ. ಡೇ ನಿಗದಿ ಮಾಡ್ತಕ್ಕಂಥ ಇದಿರೋದು ಅಧಿಕಾರ ಇರೋದು ಯಾರಿಗೆ? ಚೇರ್ಮನ್ಗೆ ಅಲ್ವಾ? ಅದಾದ್ಮೇಲೆ the member in whose name the motion stands on the list of business shall accept when he wishes to withdraw it, move the motion when called upon to do so, but no speech shall be permitted at this stage. ಅಜೆಂಡಾದಲ್ಲಿ ಬಂದ ಮೇಲೆ ಆ ಮೆಂಬರ್ ಕರೀತಾನೆ ಚೇರ್ಮನ್, ಮೂವ್ ಮಾಡಪ್ಪ ಅಂತ. ಆ ಮೂವ್ ಮಾಡಿದ್ಮೇಲೆ ದಿ ಚೇರ್ಮನ್ ಆರ್ ದಿ ಡೆಪ್ಯೂಟಿ ಚೇರ್ಮನ್ or the person presiding as the case may be, shall thereupon place the motion before the council and shall request those members who are in favor of leave being granted to rise in their places. If not less than 10 members, 10 ಜನ ನಿಂತ್ಕೋಬೇಕು ಕರೆದಾಗ. ಆಗೇನು ಚರ್ಚೆ ಭಾಷಣ ಮಾಡಾಗಿಲ್ಲ. ಆಗ 10 ಜನ ನಿಂತ್ಕೊಂಡ ಮೇಲೆ the chairman or the deputy chairman or to the person presiding as the case may be shall declare that leave has been granted. ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಅಡ್ಮಿಟ್ ಆಯಿತು ಅಂತ ನೋಟಿಸ್. ಗೊತ್ತಾಯ್ತಾ? ಅದು ನೋಟಿಸ್ 14 ದಿನ ಆದಮೇಲೆ ಯಾವತ್ತಾದ್ರೂ ಒಂದು ದಿನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಚೇರ್ಮನ್ಗೆ. ಈ ತರ ಮಾಡಕ್ಕೆ ಕರೆಯೋದು ನೋಟಿಸ್ ಕೊಟ್ಟವನಿಗೆ. ಆಗ ಅವ್ರ ಜಾಗದಲ್ಲಿ 10 ಜನ ಎದ್ದು ನಿಂತ್ಕೋಬೇಕು. ಆಗ ಲೀವ್ ಇಸ್ ಗ್ರಾಂಟೆಡ್ ಅಂತ ಚೇರ್ಮನ್ ಹೇಳಬೇಕು. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, been granted and that the resolution will be taken up on such day not being more than 5 days. ಆ ಲೀವ್ ಗ್ರಾಂಟ್ ಆದಮೇಲೆ 5 ದಿನಗಳಿಗಿಂತ 5 ದಿನದೊಳಗಡೆ ಚರ್ಚೆಗೆ ಅವಕಾಶ ಕೊಡಬಹುದು. ಇವೆಲ್ಲ ನಡೆದಿದವ? ನಡೆದಿಲ್ಲ. ನೋಟಿಸ್ ಆರ್ಡರ್ನಲ್ಲಿ ಇಲ್ಲ ಅಂತಲೇ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೀವು ಇದರಲ್ಲಿ ನೋಡ್ಬೇಕು, ಕೌಲ್ ಅಂಡ್ ಶೆಕ್ತರ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಅಲಿಗೇಷನ್ ಏನ್ ಮಾಡಿದ್ದಾರೆ ಇವರು, ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ.
ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ? ಸ್ಪೆಸಿಫಿಕ್ ನಿದರ್ಶನ. It should be attached. The evidence should be attached with the notice. That is why, yes, ಇವನೇ ರೆಸೊಲ್ಯೂಷನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ ರೆಸಲ್ಯೂಷನ್ ಕೂಡ ಅಟ್ಯಾಚ್ ಮಾಡಬೇಕು. ಟೆಕ್ಸ್ಟ್ ಆಫ್ ರೆಸೊಲ್ಯೂಷನ್ ಈಸ್ ನಾಟ್ ಅಟ್ಯಾಚ್ಡ್. ಮಿರ್ಜಾ ಹೊಂಟೋದ್ನ ಕೌಲ್ ಅಂಡ್ ಶೆಕ್ಟರ್ ನಂಗೆ ತೋರಿಸ್ತಾ ಅದೆಲ್ಲ ನೋಡೋದು ಆಯ್ತು. ಇಟ್ ಶುಡ್ ಬಿ ಅಟ್ಯಾಚ್. ಅದು ಎವಿಡೆನ್ಸ್ ಇರಬೇಕು. ಅದಕ್ಕೆ ಏನು ಮಾಡಿದ್ದಾರೆ? ಏನೂ ಇಲ್ಲ, ಇದು ಸುಮ್ಮನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ. ಇದು ಕ್ರಮಬದ್ಧವಾಗಿಲ್ಲ, ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತೇಳಿ ಚೇರ್ಮನ್ರು ಆ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು ಅದರ ಕತೆ. ಅವ್ರೇನಾದ್ರು ಮತ್ತೆ ಏನಾದ್ರು ನೋಟಿಸ್ ಕೊಡಬೇಕು ಅಂತಾರೆ, ಮತ್ತೆ ನೋಟಿಸ್ ಕೊಡಬೇಕು. 14 ದಿನ ಆದಮೇಲೆ ಮತ್ತೆ ಅದು ತಗೊಳ್ಬೇಕು. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮ್ಮ ಕಾನೂನು ಪ್ರಕಾರ ಇರ್ತಕ್ಕಂಥದ್ದು. ಸೊ ರಿಜೆಕ್ಟ್ ಆಯ್ತು. ಲೆಜಿಸ್ಲೇಟಿವ್ ಪಾರ್ಲಿಮೆಂಟರಿ ಸೆಕ್ರೆಟರಿ ಕಾಗದ ಬರದ, ಆದರೂ ಇವ್ರು ಕರಿಬೇಕಾಗಿರ್ಲಿಲ್ಲ ನನ್ನ ಪ್ರಕಾರ ಚೇರ್ಮನ್ರು. ಆದರೂ ಸೌಜನ್ಯಕ್ಕೋಸ್ಕರ ಸರ್ಕಾರ ಹೇಳಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಕರೆದಿದ್ದಾರೆ ಅಲ್ವಾ? ಕರೆದ ಮೇಲೆ ಚೇರ್ಮನ್ ಏನ್ ಮಾಡಿದ್ದಾರೆ? ಬಂದು ಕೂತ್ಕೊಂಡಿದ್ದಾರೆ ಚೇಂಬರ್ನಲ್ಲಿ. ಕರೆದ್ಬಿಟ್ಟು ಇವತ್ತು 15ನೇ ತಾರೀಕಿಗೆ ಕರೆದ್ಬಿಟ್ಟು ಒಂದು ದಿನಕ್ಕೆ ಕರೆದ್ಬಿಟ್ಟು ಬಂದು ಕೂತಿದ್ದಾರೆ. ಅಜೆಂಡಾನು ಕೂಡ ಇಶ್ಯೂ ಮಾಡಿದ್ದಾರೆ. ಅಜೆಂಡಾದಲ್ಲಿ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ ಬಿಲ್ಲು ಕೂಡ ಇದೆ. ಎನಿ ಅದರ್ ಬಿಸಿನೆಸ್ ಅಂತ ಎಲ್ಲ ಇದಾವೆ. ಕ್ವಶನ್ ಅವರು ಎಲ್ಲ ಇದೆ. ಆಯ್ತಲ್ಲ? ಅದು ಚೇರ್ಮನ್ ಇದ್ದಾರೆ. ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಹೌಸ್. ಅವ್ರೇನ್ ಮಾಡ್ತಾರೆ? ಮಾರ್ಷಲ್ ಇರ್ತಾನೆ, ಮಾರ್ಷಲ್ ಬೆಲ್ ಹಾಕ್ತಾನೆ. ಬೆಲ್ ಹಾಕಿದ ಮೇಲೆ ಮಾರ್ಷಲ್ ಹೋಗಿ ಹೇಳ್ತಾರೆ ಚೇರ್ಮನ್ಗೆ, ಕೋರಮ್ ಆಗಿದೆಯಾ ಅಂತ. ಕೋರಮ್ ಆಗಿದೆ ಅಂತ ಅವ್ನು ಹೇಳಿದ ಮೇಲೆ ಬೆಲ್ ನಿಲ್ಸು ಅಂತ ಚೇರ್ಮನ್ರು ಹೇಳ್ಬೇಕು. ಯಾರಿಗೆ? ಮಾರ್ಷಲ್ಗೆ. ಆ ಬೆಲ್ ನಿಂತ ಮೇಲೆ ಚೇರ್ಮನ್ರು ಬರ್ತಾರೆ. ಮಾರ್ಷಲ್ ಕರ್ಕೊಬಂದು ಸೆಲ್ಯೂಟ್ ಹೊಡೋದು ಎಲ್ಲ ಎದ್ದು ನಿಂತ್ಕೊಂಡು ಅವರಿಗೆ ಅವರು ಬಂದು ಕೂತ್ಕೋತಾರೆ ಅಲ್ವಾ? ಇದು ನಡೆಯಕ್ಕೆ ಬಿಟ್ರ ಬಿಜೆಪಿಯವರು? ಇವರು ನಡೆಯಕ್ಕೆ ಬಿಟ್ರೆ ಅಂದ್ರೆ ಏನ್ ಮಾಡಿದ್ರು? ಇನ್ನು ಬೆಲ್ ರಿಂಗ್ ಆಗತ್ಲೇ ಇದೆ. ಚೇರ್ಮನ್ ಇನ್ನು ಎದ್ದು ಹೊರಟೇ ಇಲ್ಲ. ಯಾಕಂದ್ರೆ ಬೆಲ್ ವಾಸ್ ರಿಂಗಿಂಗ್. ಮಾರ್ಷಲ್ ಇನ್ನೂ ಅಲ್ಲೇ ಇದ್ದಾನೆ. ಅವನು ಹೇಳ್ಬೇಕು, ಚೇರ್ಮನ್ ಹೇಳ್ಬೇಕು ಮಾರ್ಷಲ್ಗೆ, ಬೆಲ್ ನಿಲ್ಸಪ್ಪ, ಕೋರಮ್ ಆಗಿದೆ, ನಾ ಬರ್ತೀನಿ ಈಗ ಒಳಗಡೆಗೆ ಅಂತ. ಇವ್ರೇನ್ ಮಾಡಿದ್ದಾರೆ? ಆ ಒಳಗಡೆ ಬರ್ತಕ್ಕಂಥ ಗೇಟ್ನು ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ. ಚೇರ್ಮನ್ ಬರ್ತಾರಲ್ಲ ಬಾಗಿಲು, ಆ ಬಾಗಿಲೇ ಹೊಡೆದ್ಬಿಟ್ಟಿದ್ದಾರೆ. ಹೌಸ್ಗೆ ಎಂಟ್ರಿ ಆಗ್ಬಾರ್ದು ಚೇರ್ಮನ್ರು. ಎಂಥ ಗೂಂಡಾಗಳ್ರಿ ಇವರು. ಇದನ್ನ ಯಾವ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅದರಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಇಲ್ಲ ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ಇದನ್ನ? ಇದು ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವನೋ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಜಾಪ್ರಭುತ್ವನ? ಇದು ಯಾರಾದ್ರೂ ಇನ್ನು ಬೆಲ್ ಆಗ್ತಾ ಇರುವಾಗ್ಲೇನೆ ಬಿಜೆಪಿಯವರು ಜೆಡಿಎಸ್ನವ್ರು ಇಬ್ರು ಸೇರ್ಕೊಂಡು ಅವನು ಯಾರೋ ನಮ್ಮ ಡೆಪ್ಟಿ ಚೇರ್ಮನ್ ಧರ್ಮೇಗೌಡನ ಕುಳ್ಳಿಸ್ಬಿಟ್ರಲ್ಲ. They are taking the law into their hands. They have taken the laws into their hands.
ಇದು ಗೂಂಡಾಗಿರಿ ಅಂತ ಕರೆಯೋದು ಇದಕ್ಕೆ. ಆ ಡೆಪ್ಟಿ ಸಿಎಂ ಅಶ್ವಥ್ ನಾರಾಯಣ ಹೋಗಿ ಮೇಲ್ಗಡೆ ನಿಂತು ಬಿಟ್ಟಿದಾರ. ಪೀಠ ಏರಿ ಮೇಲೆ ನಿಂತಿದ್ದಾರೆ. ಪೇಟ ಏರ್ಬಿಟ್ಟು ಅವ್ರು ಮಿನಿಸ್ಟರ್ ಆಗ್ಲಿಕ್ಕೆ ಲಾಯಕ. ಮಾಧುಸ್ವಾಮಿ ಮೇಲಕ್ಕತ್ತು ಬಂದು ಇವ್ರಿಗೆ ಧಮಕಿ ಹಾಕ್ತಾರೆ. ಮಾರ್ಷಲ್ಗೆ ಸೈನೆಡೈ ಆದ್ಮೇಲೆ ಏಯ್ ನೀ ಯಾವನು ಅವರು ಸೈನೆಡೈ ಆದ್ಮೇಲೆ ಔಷಧ ಅದನ್ನ ಬೀಗ ಹಾಕೋದು ಅವ್ರ ಜವಾಬ್ದಾರಿ. ಮಾರ್ಷಲ್ ಚೇರ್ ಸುತ್ತಲೇ ನಿಂತಾಗ ಒಬ್ಬ ಮೆಂಬರ್ ಕರ್ಕೊಂಡ್ಬಂದು ಅವ್ನು ಕೂಡ್ಸಕ್ ಪ್ರಯತ್ನ ಮಾಡ್ಯಾರ. ಒಬ್ಬ ಮೆಂಬರ್ ಕರ್ಕೊಂಡ್ಬಂದು ಕುಳಿಸಕ್ಕೆ ಮಾಧುಸ್ವಾಮಿ ಪ್ರಯತ್ನ ಮಾಡ್ತಾರೆ. ಬೀಂಗ್ ಎ ಲಾರ್ಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. I really surprised about his attitude. Parliamentary Affairs Minister, it is primary duty to respect the law and the rules of business. He has to advise. And he should advise. ಸ್ಪೀಕರ್ಗೆ ಅಡ್ವೈಸ್ ಕೊಡಬೇಕು, ಚೇರ್ಮನ್ಗೆ ಅಡ್ವೈಸ್ ಕೊಡಬೇಕು. ಅವರೇ ಸೈನೆಡೆ ಅಡ್ಜರ್ನ್ ಆದ್ಮೇಲೆ ಆಮೇಲೆ ಏನ್ ಮಾಡ್ತಾರೆ ಇವರೆಲ್ಲ ನಮ್ಮ ಮೆಂಬರ್ಗಳೆಲ್ಲ ಆ ಬಾಗಲ್ ತೆಗೆದು ಹೊರಗಡೆ ಅವ್ರು ಬಂದ ಮೇಲೆ ಅವ್ರು ಬಂದು ಅನೌನ್ಸ್ ಮಾಡ್ತಾರೆ ಹೌಸ್ ಈಸ್ ಅಡ್ಜರ್ನ್ ಸೈನೆಡೈ ಅಂತ ಅಡ್ಜರ್ನ್ ಮಾಡ್ಬಿಡ್ತಾರೆ. ಬಿಕಾಸ್ ಕಂಡಮೋನಿಯಂ ಇದೆ. ಆಮೇಲೆ ಮೊದಲು ನಿಮ್ಮ ಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ಳಿ ಅಂತಾರೆ. ಕೇಳಲ್ಲ, ಅವರೆಲ್ಲ ಮುತ್ಕೊಂಡಿರ್ತಾರೆ. ಆಗ ಅವರು ಹೌಸ್ ಈಸ್ ಅಡ್ಜರ್ನ್ ಸೈನೆಡೈ ಅಂತ ಕೂತ್ಕೊಳ್ತಾರೆ. ಇವರು ಸೈನೆಡೈ ಆದ್ಮೇಲೂ ಕೂಡ ಸೈನೆಡೈ ಮಾಡಕ್ಕೆ ಅಧಿಕಾರ ಇರೋದು ಚೇರ್ಮನ್ಗೆ, ಸೈನೆಡೈ ಅಡ್ಜರ್ನ್ ಮಾಡೋದು ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ. ಮಾಡಿದ್ಮೇಲೂ ಕೂಡ ಐ ಡೋಂಟ್ ನೋ ಹೌ ದ ಡೆಪ್ಟಿ ಚೇರ್ಮನ್ ಹಸ್ ಅಗ್ರೀಡ್ ಟು ಗೋ ಅಂಡ್ ಸಿಟ್ ಆನ್ ದಿ chairman's seat.